ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ನಾನಿವತ್ತು ನಿಮಗೆ ನಾನು ಯೂಸ್ ಮಾಡುವಂಥ ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತೀನಿ. ನಾನು ಯೂಸ್ ಮಾಡುವಂಥ ಹೆಲ್ಮೆಟ್ಟು, ನಾನು ಯೂಸ್ ಮಾಡುವಂಥ ಕ್ಯಾಮ್ರಾ, ನಾನು ಯೂಸ್ ಮಾಡುವಂಥ ಮೈಕು, ಮತ್ತು ಈ ಮೈಕು ಕ್ಯಾಮ್ರಾನ ಹೆಲ್ಮೆಟ್ಗೆ ಯಾವ ರೀತಿ ಸೆಟಪ್ ಮಾಡಿದ್ದೀನಿ. ಸೊ ಎಲ್ಲ ವಿಷಯನೂ ಕೂಡ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದು ಹೆಲ್ಮೆಟ್ಟಿಂದ. ನಾನು ಯೂಸ್ ಮಾಡುವಂಥ ಹೆಲ್ಮೆಟ್ಟು ಇದು. ಸೊ ನೋಡ್ತಿರ್ಬೋದು, ಇದು ವೇಗಾದವರ ಬೋಲ್ಟ್ ಅನ್ನುವಂಥ ಹೆಲ್ಮೆಟ್ಟು, ವೇಗಾ ಬೋಲ್ಟ್ ಅನ್ನುವಂಥ ಹೆಲ್ಮೆಟ್ನ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು, ಹೆಲ್ಮೆಟ್ ಈ ರೀತಿ ಕಾಣಿಸುತ್ತೆ. ಸೊ ಹೆಲ್ಮೆಟ್ ತೊಗೊಬೇಕಾದ್ರೆ ನೀವೇನಾದರೂ ಮೋಟೋ ವ್ಲಾಗಿಂಗ್ ಮಾಡ್ತೀರಾ ಅಂದರೆ ಹೆಲ್ಮೆಟ್ ತೊಗೊಬೇಕಾದ್ರೆ ಏನು ವಿಷಯನ ತಲೆಯಲ್ಲಿ ಇಟ್ಕೊಂಡು ತೊಗೊಬೇಕು ಅಂದರೆ, ಸೊ ನೀವೇನಾದರೂ ಈಗ ಹೆಲ್ಮೆಟ್ನ ಈ ರೀತಿ ಹಾಕ್ಕೊಂಡ್ರೆ, ಹೆಲ್ಮೆಟ್ ಈ ರೀತಿ ಹಾಕ್ಕೊಂಡ್ರೆ ಫುಲ್ ಫಿಟ್ಟಾಗಿರಬೇಕು. ಈ ರೀತಿ ಒಂದು ಹೆಲ್ಮೆಟ್ನ ನೀವು ತಗೋಬೇಕಾಗುತ್ತೆ. ಸೊ ನನ್ನ ತಲೆಗಿದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ನಾನು ಅದಕ್ಕೆ ಇದನ್ನ ಪ್ರಿಫರ್ ಮಾಡಿದ್ದು. ಸೊ ಈ ಹೆಲ್ಮೆಟ್ನ ಕಾಸ್ಟ್ ಬಂದು ಅರೌಂಡ್ 1600 to 700 ಆಗುತ್ತೆ. ಸೊ ತುಂಬಾ ಅಫೋರ್ಡಬಲ್ ಹೆಲ್ಮೆಟ್ ಅಂತಲೇ ಹೇಳ್ಬೋದು ಮೋಟೋ ವ್ಲಾಗಿಂಗ್ ಸೆಟಪ್ಗೆ. ನೆಕ್ಸ್ಟ್ ಬಂದರೆ ನಾನು ಯೂಸ್ ಮಾಡುವಂಥ ಕ್ಯಾಮ್ರಾ. ಸೊ ನಾನು ಯೂಸ್ ಮಾಡೋದು DJI Action 5 Pro ಕ್ಯಾಮ್ರಾ. ನಾನು ತಗೊಂಡಾಗ ಇದು ಲೇಟೆಸ್ಟ್ ಮಾಡಲ್ ಇತ್ತು, ಅದಕ್ಕೆ ನಾನು ಇದನ್ನ ಪ್ರಿಫರ್ ಮಾಡಿದೆ. ಬಿಕಾಸ್ ಇದರಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು, ಬ್ಯಾಟ್ರಿ ಬ್ಯಾಕಪ್ ಆಗಿರ್ಬೋದು, ಮೈಕ್ ಕನೆಕ್ಟಿವಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ವೈರ್ಲೆಸ್ ಆಗಿ ಮೈಕು ಕನೆಕ್ಟ್ ಆಗುತ್ತೆ. ಇದು ಒಂದು ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಈ ಕ್ಯಾಮ್ರಾನ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದು ಮೈಕ್ ಯಾವುದಪ್ಪ ಅಂದರೆ DJI ಮೈಕ್ ಮಿನಿ ಅಂತ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಈಗ ಇದರಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಈ ಒಂದು ಮೈಕ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಇದೆಲ್ಲದ್ರೂ ಕಾಸ್ಟ್ ಬ್ರೇಕ್ ಡೌನ್ ಅಂತ ಬಂದರೆ, ಸೊ ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಕಾಸ್ಟ್ ಬಂದು 1600 to 1700 ವೇರಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಕ್ಯಾಮ್ರಾದ ಪ್ರೈಸು. ನಾನು ಈ ಒಂದು ಕ್ಯಾಮ್ರಾನ ಅಡ್ವೆಂಚರ್ ಕಾಂಬೋ ತೊಗೊಂಡಿದ್ದು. ಸ್ಟ್ಯಾಂಡರ್ಡ್ ಕಾಂಬೋ ಮತ್ತು ಅಡ್ವೆಂಚರ್ ಕಾಂಬೋ ಅಂತ ಎರಡು ಬರುತ್ತೆ. ಸೊ ನಾನು ಪ್ರಿಫರ್ ಮಾಡಿದ್ದು ಅಡ್ವೆಂಚರ್ ಕಾಂಬೋ. ಅಡ್ವೆಂಚರ್ ಕಾಂಬೋ ಏನಕ್ಕಪ್ಪ ಅಂದರೆ ಅದರಲ್ಲಿ 3 ಎಕ್ಸ್ಟ್ರಾ ಬ್ಯಾಟ್ರೀಸ್ ಬರುತ್ತೆ, ಮತ್ತು ಈ ಒಂದು ಮ್ಯಾಗ್ನೆಟಿಕ್ ಮೌಂಟ್ ಇದೆ, 2 ಸೆಟ್ ಬರುತ್ತೆ, ಮತ್ತು ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ. ಸೊ ಹಾಗಾಗಿ ನಾನು ಅಡ್ವೆಂಚರ್ ಕಾಂಬೋನ ಪ್ರಿಫರ್ ಮಾಡಿದ್ದು. ಸೊ ಇದ್ರ ಪ್ರೈಸ್ ಬಂದು ಅರೌಂಡ್ 45,000 to 46,000 ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಮೈಕು. ಸೊ ಮೈಕ್ನ ಪ್ರೈಸ್ ಬಂದು ಬರೀ ಒಂದು ಟ್ರಾನ್ಸ್ಮಿಟರ್ ತೊಗೋತೀನಿ ಅಂದರೆ 5500 ರುಪೀಸ್ ಆಗುತ್ತೆ. ನೆಕ್ಸ್ಟು ನಿಮಗೆ ವಿತ್ ರಿಸೀವರ್ ಬೇಕು ಅಂದರೆ 8500 ರುಪೀಸ್ ಆಗುತ್ತೆ. ನನಗೆ ಮುಂದೆ ಏನಾದರೂ ಈ ರೀತಿ ಸ್ಟುಡಿಯೋ ರೆಕಾರ್ಡಿಂಗ್ಸ್ ಏನಾದರೂ ಅವಶ್ಯಕತೆ ಬಿದ್ದಾಗ ಲ್ಯಾಪ್ಟಾಪಲ್ಲಿ ರೆಕಾರ್ಡ್ ಮಾಡೋದ್ರಿಂದ ನಾನು ವಿತ್ ರಿಸೀವರ್ ಇರೋದನ್ನೇ ತೊಗೊಂಡೆ. ಸೊ ಪ್ರೈಸ್ ಬಂದು 8500 ಆಯಿತು. ನೆಕ್ಸ್ಟು ಈ ರೀತಿ ಮೌಂಟ್ಸ್ಗಳು ಬರುತ್ತೆ, ಚಿನ್ ಮೌಂಟ್ ಆಗಿರ್ಬೋದು ಅಥವಾ ಎಕ್ಸ್ಟೆಂಡರ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಒಂದಷ್ಟು ಮೌಂಟ್ಸ್ಗಳು ಬೇಕಾಗುತ್ತೆ ನಿಮಗೆ. ಸೊ ಇದ್ರ ಕಾಸ್ಟ್ ಅರೌಂಡ್ 500 ರುಪೀಸ್ ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಬ್ರೇಕ್ ಡೌನ್ ಬಂದು, ಸೊ 46 + 8.5, 46 + 8.5 54.5, 54.5 + 500 55, 55 + 1600 56,500 ಆಗುತ್ತೆ ಇನ್ವೆಸ್ಟ್ಮೆಂಟು. ಸೊ ನಾನು ಮಾಡಿರೋದು. ಸೊ ನಿಮ್ಗೆ ಬೇಕು ಅಂದರೆ ನೀವು ಅಕಾರ್ಡಿಂಗ್ ಟು ನಿಮ್ಮ ಬಜೆಟು ನೀವು ಕ್ಯಾಮ್ರಾನ ಪ್ರಿಫರ್ ಮಾಡ್ತಾ ಹೋಗ್ಬೋದು. ಸೊ 20,000ಕ್ಕೂ ಸಿಗುತ್ತೆ, 15,000ಕ್ಕೂ ಸಿಗುತ್ತೆ. ಸೊ ಬಟ್ ಕ್ಲಾರಿಟಿ ವೈಸ್ ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನನಗೆ ಕ್ಲಾರಿಟಿ ಬೇಕಿರೋದ್ರಿಂದ ನಾನು ಈ ಒಂದು ಕ್ಯಾಮ್ರಾನ ಚೂಸ್ ಮಾಡಿದ್ದೀನಿ. ಸೊ ಕ್ಯಾಮ್ರಾ ಲಿಂಕು ಮತ್ತು ಈ ಮೌಂಟ್ಸ್ಗಳ ಲಿಂಕು ಮತ್ತು ಈ ಒಂದು ಮೈಕ್ನ ಲಿಂಕೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ ಇವಾಗ ಕ್ಯಾಮ್ರಾನ ಹೆಲ್ಮೆಟ್ಗೆ ಯಾವ ರೀತಿ ಮೌಂಟ್ ಮಾಡ್ತೀನಿ ಅಂತ ತಿಳ್ಕೊತಾ ಹೋಗೋಣ. ಸೊ ಫಸ್ಟು ಹೆಲ್ಮೆಟ್ಗೆ ಚಿನ್ ಮೌಂಟ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ಇದು ಚಿನ್ ಮೌಂಟು. ಸೊ ಮಾರ್ಕೆಟಲ್ಲಿ ಬೇರೆ ಬೇರೆ ಥರದ ಚಿನ್ ಮೌಂಟ್ಸ್ಗಳು ಕೂಡ ಅವೈಲಬಲ್ ಇದೆ. ಸೊ ನಾನು ಸದ್ಯಕ್ಕೆ ಇದನ್ನ ಪ್ರಿಫರ್ ಮಾಡಿರೋದು. ಏನು ಮಾಡಿದ್ದೀನಿ, ಈ ಚಿನ್ ಮೌಂಟ್ ಸಪ್ರೇಟ್ ಬರುತ್ತೆ. ಸೊ ಇದನ್ನ 3M ಟೇಪಲ್ಲಿ ಅಂಟಿಸಿ ಮತ್ತು MCಲಲ್ಲಿ ಕವರ್ ಮಾಡಿದ್ದೀನಿ ಫಾರ್ ಎಕ್ಸ್ಟ್ರಾ ಸೇಫ್ಟಿ. ಯಾಕಂದರೆ ತುಂಬ ಕಾಸ್ಟ್ಲಿ ಕ್ಯಾಮ್ರಾ ಅಲ್ವಾ, ಅದಕ್ಕೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಈ ರೀತಿ ಮೌಂಟ್ ಮಾಡಿದ್ದೀನಿ. ಸೊ ಇದಕ್ಕೆ ನಾವು ಈ ಜೆ ಮೌಂಟ್ ಬರುತ್ತೆ. ಸೊ ಈ ಜೆ ಮೌಂಟ್ನ ಈ ರೀತಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ನಾನೀಗ ಸದ್ಯಕ್ಕೆ ಜೆ ಮೌಂಟ್ನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಕ್ಯಾಮ್ರಾನ ಯಾವ ರೀತಿ ಒಂದು ಅಡಾಪ್ಟರ್ಗಳಿಗೆ ಫಿಕ್ಸ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನೀವು ಎಕ್ಸ್ಟೆಂಡರ್ ಇದೆಯಲ್ಲ, ಎಕ್ಸ್ಟೆಂಡರ್ನ ಜೆ ಮೌಂಟ್ಗೆ ಈ ರೀತಿ ಅಸೆಂಬಲ್ ಮಾಡ್ಕೊಳ್ಳಿ. ಜೆ ಮೌಂಟ್ಗೆ ಈ ರೀತಿ ಲೈಟಾಗಿ ಅಸೆಂಬಲ್ ಮಾಡಿಕೊಂಡು ಈ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಏನಿದೆ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲೇನು ನೋಡ್ತಿದ್ರೆ ನೀವು DJI ಅನ್ನುವಂಥ ಸೀಲು, ಇದು ಫ್ರಂಟಿಗೆ ಇರಬೇಕು. ಸೊ ಆ ರೀತಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಟೆಂಪರರಿ ಈ ರೀತಿ ಅಟ್ಯಾಚ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ನಾವು ಈ ಒಂದು ಜೆ ಮೌಂಟ್ನ ಹೆಲ್ಮೆಟ್ಟಲ್ಲಿರೋ ಚಿನ್ ಮೌಂಟ್ಗೆ ಲಾಕ್ ಮಾಡ್ತೀವಿ. ಸೊ ಈ ರೀತಿ ಇರುತ್ತೆ. ಇದನ್ನ ನಾವು ಮೇಲಿಂದ ಈ ರೀತಿ ಲಾಕ್ ಮಾಡಿದ್ರೆ ಸೌಂಡ್ ಬರುತ್ತೆ ಟಕ್ ಅಂತ.
ಚಿನ್ ಮೌಂಟ್ಗೆ ಜೆ ಮೌಂಟು ಲಾಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಏನು ಮಾಡ್ತೀನಿ, ಈ ಒಂದು ಕ್ಯಾಮ್ರಾನ ತಗೊಂಡು ಈ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ಗೆ ಅಟ್ಯಾಚ್ ಮಾಡ್ತೀನಿ. ಸೊ ನೋಡ್ಬೋದು ನೀವೀಗ ನಾವು ಆ್ಯಂಗಲ್ನ ಯಾವ ರೀತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾವು ಆ್ಯಂಗಲ್ ಅಡ್ಜಸ್ಟ್ ಮಾಡೋಕ್ಕಿಂತ ಮುಂಚೆ ಏನು ತಿಳ್ಕೊಬೇಕು ಅಂದರೆ, ನಮ್ಮ ಹೆಲ್ಮೆಟ್ಟು ನಾರ್ಮಲಾಗಿ ಈ ಪೊಸಿಷನಲ್ಲಿರುತ್ತೆ. ಸೊ ನಾವು ಬೈಕಲ್ಲಿ ಕೂತಾಗ ರೈಡ್ ಮಾಡಬೇಕಾದ್ರೆ ಪೊಸಿಷನ್ನು ಈ ರೀತಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಕ್ಯಾಮ್ರಾ ಆ್ಯಂಗಲ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಹಿಂಗಿರುತ್ತೆ ಅಂದ್ಕೊಂಡ್ರೆ ನಾವು ಕ್ಯಾಮ್ರಾ ಆ್ಯಂಗಲ್ನ ಈ ರೀತಿ ಇಟ್ಟಾಗ ಸ್ಟ್ರೈಟ್ ಇರುತ್ತೆ. ಸೊ ಹಿಂಗೆ ಇಟ್ಬಿಟ್ಟು ಟೈಟ್ ಮಾಡೋದು ಅಷ್ಟೇ. ಸೊ ಇವಾಗ ಕ್ಯಾಮ್ರಾ ಆ್ಯಂಗಲ್ ಕೂಡ ಪರ್ಫೆಕ್ಟಾಗಿದೆ, ಮೌಂಟ್ಗಳು ಕೂಡ ಕರೆಕ್ಟಾಗಿ ಲಾಕ್ ಆಗಿದೆ. ಇದೊಂದು ಲಾಕ್ ಆಗಿರಲಿಲ್ಲ, ಲಾಕ್ ಮಾಡ್ತಿದ್ದೀನಿ, ಸಾರಿ ಉಲ್ಟಾ. ಸೊ ಇವಾಗ ಎಲ್ಲವೂ ಕೂಡ ಲಾಕ್ ಆಗಿದೆ. ಸೊ ನಾನು ಹೆಲ್ಮೆಟ್ ಹಾಕ್ಕೊಂಡಾಗ ನನಗೆ ಆ್ಯಂಗಲ್ ಆಫ್ ವ್ಯೂ ಈ ರೀತಿ ಕಾಣಿಸುತ್ತೆ. ಸೊ ಈಗ ನೋಡ್ಬೋದು ನೀವು ಕ್ಯಾಮ್ರಾ ಸ್ಟ್ರೈಟ್ ಇದೆ. ಸೊ ಯು ಕ್ಯಾನ್ ವೆರಿಫೈ ದಟ್. ಸೊ ನೋಡ್ಬೋದು ನೀವೀಗ ಕರೆಕ್ಟಾಗಿ ಕ್ಯಾಮ್ರಾ ಕೂತಿದೆ. ಈಗ ನಾನು ಮೈಕ್ ಯಾವ ರೀತಿ ಫಿಟ್ ಮಾಡ್ತೀನಪ್ಪ ಅಂದರೆ, ಮೈಕ್ಗೆ ಒಂದು ಜುಗಾಡ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಮೈಕು ಒಳಗಡೆ ನೋಡ್ಬೋದು ನೀವು ಈ ರೀತಿ ಒಂದು ವಾಚ್ದು ಬೆಲ್ಟ್ ಬರುತ್ತಲ್ಲ ಸಣ್ಣದು, ಆ ಒಂದು ಬೆಲ್ಟ್ನ ಸ್ಕ್ರೂ ಹಾಕಿ ಈ ಒಂದು ಹೆಲ್ಮೆಟ್ದೇನಿದೆ ಈ ಪಾರ್ಟ್ನ ತೆಗಿಬೋದು. ಆ್ಯಕ್ಚುಲಿ ಸ್ಕ್ರೂ ಬಿಚ್ಬೋದು, ಅದನ್ನ ಬಿಚ್ಚಿ ಸ್ಕ್ರೂ ಹಾಕಿ ಟೈಟ್ ಮಾಡಿದ್ದೀನಿ. ಅದಾದಮೇಲೆ ಈ ಒಂದು ಮೈಕ್ನ ಈ ರೀತಿ ಒಳಗಡೆ ಕ್ಲಿಪ್ ಆನ್ ಮಾಡಿದ್ರೆ ಮುಗೀತು, ಮೈಕು ಸೆಟ್ ಆಗಿರುತ್ತೆ. ಸೊ ಇದಿಷ್ಟು ಮಾಡಿಕೊಂಡ್ರೆ ನೀವು ಮೋಟೋ ವ್ಲಾಗಿಂಗ್ಗೆ ರೆಡಿ ಆಗ್ತೀರಾ. ನೆಕ್ಸ್ಟ್ ಏನಪ್ಪ ಬೇಕು ಅಂದರೆ ಕಂಟೆಂಟು. ಸೊ ನೀವು ಯಾವ ರೀತಿ ಕಂಟೆಂಟ್ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ವೀಡಿಯೋಸ್ಗಳು ರನ್ ಆಗ್ತಾ ಹೋಗುತ್ತೆ. ಸೊ ನಾನಿವಾಗ ಟ್ರಾವೆಲ್ ರಿಲೇಟೆಡ್ ಕಂಟೆಂಟ್ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಓಕೆ. ಸೊ ನನಗೆ ಕ್ಲಾರಿಟಿ ವೈಸು ತುಂಬ ಚೆನ್ನಾಗಿ ಬರ್ತಿದೆ. ಕ್ಯಾಮ್ರಾ ಮೈಕ್ ಕೂಡ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಿದೆ. ಸೊ ಇದಾಗಿತ್ತು ನನ್ನ ಒಂದು ಮೋಟೋ ವ್ಲಾಗಿಂಗ್ನ ಸೆಟಪ್ಪು. ಸೊ ಈ ರೀತಿ ಮೋಟೋ ವ್ಲಾಗಿಂಗ್ ಸೆಟಪ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವೇನಾದರೂ ಕ್ಯಾಮ್ರಾ ತೊಗೊಬೇಕು ಅಂತಿದ್ರೆ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನೇ ನಾನು ಪ್ರಿಫರ್ ಮಾಡೋದು, DJI. ಸೊ ಇದರಲ್ಲಿ ಈಗ ಆಸ್ಮೋ 6 ಅಂತ ಕೂಡ ಲಾಂಚ್ ಆಗಿದೆ, ಆಸ್ಮೋ ನ್ಯಾನೋ ಇದೆ. ಸೊ ಇದೆಲ್ಲ ಪ್ರಿಫರ್ ಮಾಡ್ತಾ ಹೋಗ್ಬೋದು. ಏನಕ್ಕಂದರೆ DJI ಅವರ ಒಂದು ಇಕೋಸಿಸ್ಟಮ್ ಸಖತ್ತಾಗಿದೆ. ಸೊ ನೀವು ವೈರ್ಲೆಸ್ ಆಗಿ ಆರಾಮಾಗಿ ಈ ಒಂದು ಮೈಕ್ನ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಪೋರ್ಟ್ ಬರುತ್ತಲ್ಲ, ಇಲ್ಲೆಲ್ಲ ನೀವು ವೈರ್ಡ್ ಕ್ಯಾಮ್ರಾನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಒಂದು ಜುಗಾಡೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟಾಗಿ ವೈರ್ಲೆಸ್ಸಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಬಿಗ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ಈ ಒಂದು ಕ್ಯಾಮ್ರಾ. ಸೊ ನೀವೇನಾದರೂ ವೈರ್ಡ್ ಮೈಕ್ ಯೂಸ್ ಮಾಡ್ತೀರಾ ಅಂದರೆ ಕ್ಯಾಮ್ರಾ ವಾಟರ್ ಪ್ರೂಫ್ ಆಗಿರೋದಿಲ್ಲ. ಸೊ ಇದು ತಲೆಯಲ್ಲಿರಲಿ. ಸೊ ದಟ್ಸ್ ವೈ ನಾನು ವೈರ್ಲೆಸ್ಸಲ್ಲಿ ಮೈಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದೊಂದಾದಮೇಲೆ ಈಗ ಏನಾದರೂ ಮೈಕ್ನ ನಾನು ಪದೇ ಪದೇ ಕ್ಯಾಮ್ರಾ ಆಫ್ ಮಾಡಿದಾಗೆಲ್ಲ ಮೈಕ್ನೂ ಆಫ್ ಮಾಡಬೇಕಾ ಅಂತ ಕೇಳಿದ್ರೆ ನೋ ನೆಸೆಸಿಟಿ. ಸೊ ನಾವು ಕ್ಯಾಮ್ರಾ ಆಫ್ ಮಾಡಿದ್ರೆ ಮೈಕ್ ಕೂಡ ಅದು ಡಿಸ್ಕನೆಕ್ಟ್ ಆಗಿರುತ್ತೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮತ್ತೆ ಮೈಕು ಕನೆಕ್ಟ್ ಆಗುತ್ತೆ. ಸೊ ಇದರಿಂದ ಬ್ಯಾಟ್ರಿ ಕೂಡ ಸೇವ್ ಆಗ್ತಾ ಹೋಗುತ್ತೆ ನಮಗೆ. ಸೊ ನೀವೇನಾದರೂ ಕ್ಯಾಮ್ರಾ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮ್ಮ ಬಜೆಟ್ ಅಕಾರ್ಡಿಂಗ್ ಟು ನೀವು ಪರ್ಚೇಸ್ ಮಾಡ್ಬೋದು. ನೀವೇನಾದರೂ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಈ ರೀತಿ ಎಲ್ಲ ಸೆಟಪ್ಪೇ ಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಇರೋ ಮೊಬೈಲಲ್ಲೂ ಕೂಡ ನೀವೊಂದು ವೀಡಿಯೋನ ಶೂಟ್ ಮಾಡ್ಬೋದು. ಹೆಲ್ಮೆಟ್ಗೆ ಈ ರೀತಿ ಏನಿದೆ, ನಾನು ಚಿನ್ ಮೌಂಟ್ ಯೂಸ್ ಮಾಡ್ತಿದ್ದೀನಲ್ಲ ಆ ಥರ ಚಿನ್ ಮೌಂಟ್ ಯೂಸ್ ಮಾಡಿಕೊಂಡು ಮೊಬೈಲ್ಗೂ ಒಂದು ಅಡಾಪ್ಟರ್ ಬರುತ್ತೆ. ಸೊ ಆ ಒಂದು ಅಡಾಪ್ಟರ್ನ ಯೂಸ್ ಮಾಡಿಕೊಂಡು ಒಂದು ಯಾವುದಾದ್ರೂ ಟೈಪ್ಸಿದು ಇಯರ್ಫೋನ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಮೋಟೋ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಹೈಲಿ ಬಜೆಟ್ ಕ್ಯಾಮ್ರಾನೇ ಬೇಕು, ಹೈಲಿ ಬಜೆಟ್ ಮೈಕೇ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹತ್ರ ಇರುವಂಥ ಮೊಬೈಲು, ಹೆಲ್ಮೆಟ್ಟು, ಬೈಕ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಮೋಟೋ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೇನಾದರೂ ಈ ಒಂದು ಹೆಲ್ಮೆಟ್ಗೆ ಮೊಬೈಲ್ನ ಯಾವ ರೀತಿ ಮೌಂಟ್ ಮಾಡಬೇಕು ಅಂತ ಒಂದು ವಿಡಿಯೋ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಮೊಬೈಲಲ್ಲಿ ಯಾವ ರೀತಿ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.